ಈ ವಿಡಿಯೋದಲ್ಲಿ ನಾವು ಸಿಂಧೂ ನಾಗರಿಕತೆಯ ವ್ಯಾಪ್ತಿ ಬಗ್ಗೆ ಇವತ್ತು ತಿಳ್ಕೊಳ್ಳೋಣ. ನಿಮಗೆ ನನ್ನ ವಿಡಿಯೋಗಳು ಇಷ್ಟ ಆಗ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಮತ್ತು ನಿಮ್ಮ ಯಾರ್ಯಾರಿಗೆ ಇದು ಉಪಯೋಗ ಇದೆಯೋ ಅವರಿಗೆಲ್ಲ ಶೇರ್ ಮಾಡಿ. 1856ರಲ್ಲಿ ಪ್ರಥಮವಾಗಿ ಗೋಚರಿಸಿದ ಹಿಂದೂ ನಾಗರಿಕತೆಯ ಅವಶೇಷಗಳು ನಂತರ ವಿಸ್ತೃತ ಸಂಶೋಧನೆಗೆ ದಾರಿ ಮಾಡಿಕೊಟ್ಟವು. ಇಂದು 1000ಕ್ಕೂ ಹೆಚ್ಚಿನ ಈ ನಾಗರಿಕತೆಯ ನಿವೇಶನಗಳು ಕಂಡುಬಂದಿವೆ. ಮೊದಲು ಕಂಡುಹಿಡಿಯಲ್ಪಟ್ಟ ಹರಪ್ಪ ಮತ್ತು ಮೊಹೆಂಜೊದಾರೋ ನಿವೇಶನಗಳು 4800 ಕಿಲೋಮೀಟರ್ ದೂರದಲ್ಲಿದ್ದವು. ಪ್ರಾರಂಭದಲ್ಲಿ ಉತ್ಖನನ ನಡೆಸಿದವರು ಹರಪ್ಪ ಸಂಸ್ಕೃತಿಯು ಸಿಂಧೂ ಕಣಿವೆಯಲ್ಲಿ ಮೊಟ್ಟಮೊದಲು ಕಂಡುಬಂದಿದ್ದರಿಂದ ಈ ಸಂಸ್ಕೃತಿಯನ್ನು ಸಿಂಧೂ ಕಣಿವೆಯ ನಾಗರಿಕತೆ ಅಥವಾ ಸಿಂಧೂ ನಾಗರಿಕತೆ ಎಂದು ಕರೆದರು. ಆದರೆ ಈ ಸಂಸ್ಕೃತಿಯು ಸಿಂಧೂ ನದಿ ಬಯಲನ್ನು ಮೀರಿ ಬೇರೆ ಪ್ರದೇಶಗಳಲ್ಲೂ ಹರಡಿದ್ದು ತಿಳಿದು ಬಂದಿದ್ದರಿಂದ ಕೆಲವರು ಸಿಂಧೂ ಕಣಿವೆಯ ನಾಗರಿಕತೆ ಎಂಬ ಪದವನ್ನು ವಿರೋಧಿಸಲಾರಂಭಿಸಿದರು. ಕೆಲವು ವಿದ್ವಾಂಸರು ಈ ಸಂಸ್ಕೃತಿ ಮೊದಲು ಕಂಡುಬಂದ ಸ್ಥಳದ ಹೆಸರನ್ನನುಸರಿಸಿ ಹರಪ್ಪ ಸಂಸ್ಕೃತಿ ಅಂತಲೂ ಕರೀತಾರೆ. ಆದರೆ ಹೆಚ್ಚಿನ ಗ್ರಂಥಗಳಲ್ಲಿ ಸಿಂಧೂ ನಾಗರಿಕತೆ ಎಂಬ ಪದವನ್ನೇ ಬಳಸಲಾಗಿದೆ. ಪ್ರಸಕ್ತ ಸಂಶೋಧನೆಗೊಂಡಿರುವ ಸಿಂಧೂ ನಾಗರಿಕತೆಯ ವ್ಯಾಪ್ತಿಯು ಪಶ್ಚಿಮದಲ್ಲಿ ದಕ್ಷಿಣ ಬಲೂಚಿಸ್ತಾನದ ಸುಕ್ತಜಂಡರ್ನಿಂದ ಪೂರ್ವದಲ್ಲಿ ಉತ್ತರ ಪ್ರದೇಶದ ಅಲಂಗೀರ್ಪುರದವರೆಗೆ ಮತ್ತು ಉತ್ತರದಲ್ಲಿ ಹಿಮಾಲಯದ ತಪ್ಪಲಿನ ರೋಪರ್ನಿಂದ ದಕ್ಷಿಣದಲ್ಲಿ ಮಹಾರಾಷ್ಟ್ರದ ದೈಮಾಬಾದ್ವರೆಗೆ ವ್ಯಾಪಿಸಿದೆ. ಅಂತರದ ವ್ಯಾಪ್ತಿಯಲ್ಲಿ ಹೇಳುವುದಾದರೆ ಪೂರ್ವ ಪಶ್ಚಿಮಕ್ಕೆ 1600 ಕಿಲೋಮೀಟರು ಮತ್ತು ಉತ್ತರ ದಕ್ಷಿಣಕ್ಕೆ 1100 ಕಿಲೋಮೀಟರ್ ವ್ಯಾಪ್ತಿಯನ್ನು ಹೊಂದಿದೆ. ಇದು ತ್ರಿಭುಜಾಕೃತಿಯಲ್ಲಿ 12,99,600 ಚದರ ಕಿಲೋಮೀಟರ್ಗಳಷ್ಟು ವಿಶಾಲವಾದ ಭೂವ್ಯಾಪ್ತಿ ಹೊಂದಿದ್ದು ಸುಮಾರು 1000 ನಿವೇಶನಗಳನ್ನು ಕಂಡುಬಂದಿವೆ. ಪ್ರಪಂಚದ ಪ್ರಮುಖ ನಾಗರಿಕತೆಗಳಾದ ಈಜಿಪ್ಟ್, ಮೆಸೊಪೊಟೇಮಿಯಾಗಳಿಗಿಂತ ಸಿಂಧೂ ನಾಗರಿಕತೆಯು ವಿಶಾಲವಾದುದಾಗಿದೆ ಅಂತ ತಿಳಿದುಪಟ್ಟಿದೆ.